ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರು ಕೂಡ ಒಂದು ಸಲ್ಲಿಸ್ತಾ ಅದನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಒಂದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಆಲೋಚನೆಯ ಮೇರೆಗೆ ಒಂದು ಒಳ್ಳೆಯ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳೋಣ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆರಾಧನೆ ಮಾಡಬೇಕಾದ್ರೆ ನಾವು ಒಂದು ಹಾಡನ್ನು ಹೇಳಿದ್ವಿ, ಯಾವುದ್ರಿ? ನಿನ್ನಿಂದ ಆಗದ ಕಾರ್ಯವು ಒಂದೂ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತಂದರೆ, ನನ್ನ ದೇವರಿಗೆ ಎಲ್ಲ ಕಾರ್ಯಗಳು ಏನಾಗಿದ್ದಾವೆ? ಸಾಧ್ಯವಾಗಿದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನೀನು ಆರಾಧನೆ ಮಾಡುವಂಥ ದೇವರು, ನಿನ್ನನ್ನು ಕರೆದಿರ್ತಕ್ಕಂಥ ದೇವರು, ಆತನು ಅನಾದಿಯಿಂದಲೂ ಕೂಡ ಇರುವಂಥ ದೇವರಾಗಿದ್ದಾನೆ, ಸನಾತನ ದೇವರಾಗಿದ್ದಾನೆ, ಪುರಾತನ ದೇವರಾಗಿದ್ದಾನೆ, ಸತ್ಯವೇದದಲ್ಲಿ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಂಡಂಥ ದೇವರಾಗಿದ್ದಾನೆ. ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರಾಗಿದ್ದಾನೆ. ಆತನು ಆದಾಮನನ್ನು ಅವಳನ್ನು ಸೃಷ್ಟಿ ಮಾಡಿದಂಥ ದೇವರಾಗಿದ್ದಾನೆ. ಕಣ್ಣಿಗೆ ಕಾಣುವ ಎಲ್ಲ ಜಗತ್ತನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರು ಆತನೇ ಆಗಿದ್ದಾನೆ. ಆತನಿಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಒಂದು ಕೂಡ ಇಲ್ಲ ಎಂಬುದಾಗಿ ಸತ್ಯವೇದ ಏನು ಮಾಡುತ್ತೆ? ನಮಗೆ ತಿಳಿಸಿ ಹೇಳುತ್ತೆ ಪ್ರೇರ. ಆದರೆ ಆ ಒಂದು ಅಸಾಧ್ಯವಾದ ಕಾರ್ಯಗಳನ್ನು ಸುಸಾಧ್ಯಗೊಳಿಸಬೇಕಾದ್ರೆ ನಮ್ಮಲ್ಲಿ ದೇವರು ಕೇಳುವಂಥದ್ದು ಒಂದೇ ಒಂದು, ಯಾವುದರಿ? ನಮ್ಮ ನಂಬಿಕೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ದೇವರು ಅಸಾಧ್ಯ ಕಾರ್ಯಗಳನ್ನು ಸುಸಾಧ್ಯಗೊಳಿಸುವಂಥ ದೇವರಾಗಿದ್ದಾನೆ. ಆತನ ಕೈಲಿ ಆಗುವಂಥ ಕಾರ್ಯ ಇಂಥದ್ದು ಇಲ್ಲ ಎಂಬುದಾಗಿ ಯಾವುದೂ ಕೂಡ ಇಲ್ಲ. ಆತನ ಕೈಲಿ ಎಲ್ಲ ಕಾರ್ಯಗಳು ಏನಾಗುತ್ತವೆ? ನೆರವೇರುವಂಥದ್ದಾಗಿದೆ ಪ್ರೇರ. ಆತನ ಕೈ ಏನಾಗಿದೆ? ಮೋಟುಗೈಯಲ್ಲ, ಆತನ ಹಸ್ತ ಸಹಾಯ ಮಾಡುವಂಥ ಹಸ್ತವಾಗಿದೆ. ಆತನ ಕೈ ಎಲ್ಲ ಕಾರ್ಯಗಳನ್ನು ನೆರವೇರಿಸುವಂಥ ಹಸ್ತವಾಗಿದೆ. ಆತನು ಒಂದು ಸಾರಿ ಬೆಟ್ಟದ ಮೇಲೆ ಹೋಗಿ ಆತನು ಕೆಳಗಡೆ ಇಳಿದು ಬರೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಒಬ್ಬ ತಂದೆ ತನಗಿರುವಂಥ ಒಬ್ಬ ಮಗನನ್ನು ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬಂದಾಗ ಅಲ್ಲಿರ್ತಕ್ಕಂಥ ಆತನ ಶಿಷ್ಯರು ಆ ರೋಗಿಯನ್ನು ವಾಸಿ ಮಾಡಬೇಕು, ಸ್ವಸ್ಥ ಮಾಡಬೇಕಂತೇಳಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆ ರೋಗ ಎನ್ನುವಂಥದ್ದು, ಆ ಒಂದು ಮೂರ್ಛ ರೋಗ, ಅಪಸ್ಮಾರ ರೋಗ ಎನ್ನುವಂಥದ್ದು ಆ ವ್ಯಕ್ತಿಯಿಂದ ಬಿಡುಗಡೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾವು ಅದ್ಭುತವನ್ನು ಹೊಂದಿಕೊಳ್ಳಬೇಕಾದರೆ, ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾದ್ರೆ, ದೇವರಿಂದ ಒಂದು ಬಲವಾದಂಥ ಶಕ್ತಿ ನಮ್ಮ ಮೇಲೆ ಇಳಿದು ಬರಬೇಕಾದ್ರೆ 3 ರೀತಿಯಾಗಿರ್ತಕ್ಕಂಥ ಲಕ್ಷಣಗಳಿರಬೇಕು. ಮೊದಲನೇದಾಗಿ ಏನಿರಬೇಕು ರೀ? ದೇವರೇ ಅದ್ಭುತ ಮಾಡುವುದಕ್ಕಾಗಿ ಇಷ್ಟವುಳ್ಳವನಾಗಿರಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಯಾರು ಅದ್ಭುತಗಳನ್ನು ಹೊಂದಿಕೊಳ್ತಾರಲ್ವ, ಅದ್ಭುತಗಳನ್ನು ಹೊಂದಿಕೊಳ್ಳುವಂಥವರಲ್ಲಿ ಏನಿರಬೇಕು ರೀ? ನಂಬಿಕೆ ಎನ್ನುವಂಥದ್ದು ಇರಬೇಕು. ಮೂರನೇದಾಗಿ ಯಾರನ್ನು ದೇವರು ಚಾನಲ್ಲಾಗಿ ಉಪಯೋಗ ಮಾಡ್ತಾ ಇದ್ದಾನೋ ಆ ವ್ಯಕ್ತಿಯು ಕೂಡ ಸಂಪೂರ್ಣವಾಗಿ ನಾನು ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತಗಳನ್ನು ಮಾಡ್ತಾನೆ ಎನ್ನುವಂಥ ನಂಬಿಕೆಯಲ್ಲಿರಬೇಕು. ಇದರಲ್ಲಿ ಯಾವುದರಲ್ಲಿ ಒಂದು ವಿಷಯಗಳಲ್ಲಿ ಏನಾದರೂ ಲೋಪವಾದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದ್ಭುತಗಳನ್ನು ಕಾಣೋದಕ್ಕೆ ಸಾಧ್ಯವಾಗುವುದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿ ಏನಂತೇಳಿ ಎಂಬುದಾಗಿ ನಾವು ನೋಡುವಾಗ, ತಂದೆಗೆ ನಂಬಿಕೆ ಇಲ್ಲ, ಆದರೂ ತನ್ನ ಮಗನನ್ನು ಕರೆದುಕೊಂಡು ಬಂದಿದ್ದಾನೆ. ಎಲ್ಲಿ? ಯೇಸು ಸ್ವಾಮಿಯ ಬಳಿಗೆ. ಏಸಪ್ಪ ಅಲ್ಲಿ ಶಿಷ್ಯರು ನಂಬಿಕೆ ಉಳ್ಳವರಾಗಿದ್ದಾರೆ, ಶಿಷ್ಯರು ಆತನನ್ನು ಸ್ವಸ್ಥ ಮಾಡಬೇಕಂತೇಳಿ ಅಂದ್ಕೊಂಡಿದ್ದಾರೆ. ಆದರೆ ಶಿಷ್ಯರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಸ್ವಸ್ಥತೆ ಆಗ್ತಾಯಿಲ್ಲ. ಅದೇ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 6ನೇ ಅಧ್ಯಾಯದಲ್ಲಿ ಶಿಷ್ಯರು ಎಣ್ಣೆ ಹಚ್ಚಿ ಪ್ರಾರ್ಥಿಸಿದಾಗ ಅನೇಕರು ಏನಾದ್ರಂತೆ? ಸ್ವಸ್ಥತೆಯನ್ನು ಹೊಂದಿದ್ರು. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಈ ಮುಂಜಾನೆ ಜಾವದಲ್ಲಿ ನಾನು ನೀನು ಆರಾಧನೆ ಮಾಡುವಂಥ ದೇವರು, ಆತನಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯವಾಗಿ ಮಾಡುವಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಿಲ್ಲ. ಆತನು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ. ನಾನು ನೀನು ನೆನೆಸುವಾಗ ನೆಬೂಕದ್ನೆಚ್ಚರ್ ಎನ್ನುವಂಥ ಒಬ್ಬ ರಾಜ, ಅವನು ದೊಡ್ಡ ಬಾಬೆಲ್ ಎನ್ನುವಂಥ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ವ್ಯಕ್ತಿ. ಅವನು ಯಾವಾಗಲೂ ಕೂಡ ಒಳ್ಳೆಯ ಪದಾರ್ಥಗಳನ್ನು ಭುಜಿಸುವಂಥ ವ್ಯಕ್ತಿಯಾಗಿದೆ. ದೇವರು ಹೇಳಿದ ದಾನಿಯೇಲನ ಮುಖಾಂತರ ಏನಂತೇಳಿ? ನಿನ್ನನ್ನು ಹುಲ್ಲು ತಿನ್ನುವ ಹಾಗೆ ಮಾಡ್ತೀನಿ ಅಂತೇಳಿ. ಅಲ್ಲೆಲ್ಲ ಏನು ಹೇಳಿದ್ರು? ಹುಲ್ಲು ತಿನ್ನುವ ಹಾಗೆ ಮಾಡ್ತೀನಿ. ನೀನು ಜಂಬ ಕಚ್ಚಿಕೊಂಡು ಅಹಂಕಾರ ಗರ್ವದಿಂದ ನೀನು ವರ್ತಿಸದ ಕಾರಣಕ್ಕಾಗಿ ನಿನ್ನನ್ನು ಹುಲ್ಲು ತಿನ್ನುವ ಹಾಗೆ ಮಾಡ್ತೀನಿ ಎಂಬುದಾಗಿ ಹೇಳಿ ದೇವರು ಖಂಡಿತವಾಗಿ ಅದನ್ನು ಏನು ಮಾಡಿದ್ರು? ನೆಬೂಕದ್ನೆಚ್ಚರನ ಜೀವಿತದಲ್ಲಿ
ನೆರವೇರಿಸ. ಆದರೆ ಎಲ್ಲರೂ ಅಂದ್ಕೊಂಡಿರ್ಬೋದು ಆ ಮಾತನ್ನು ಹೇಳಿದಾಗ ಏನಂತೇಳಿ, ಇದು ಅಸಾಧ್ಯ. ಹಲ್ಲೆಲೂಯಾ. ಈ ಕಾರ್ಯವನ್ನು ಮಾಡೋದಕ್ಕೆ ಅಸಾಧ್ಯ. ಕಾರಣ ಏನಂತಂದರೆ ಆತನಿಗೆ ಎಲ್ಲ ರೀತಿಯಿಂದಲೂ ಐಶ್ವರ್ಯ ಇದೆ, ಅಂತಸ್ತಿದೆ, ಎಲ್ಲ ಕಾರ್ಯಗಳು ಆತನಿಗೆ ಎಲ್ಲ ರೀತಿಯಿಂದಲೂ ಕೂಡ ಆತನು ಸದೃಢನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಯಾವ ವಿಷಯ ಕೂಡ ಆತನಿಗೆ ಕೊರತೆ ಎನ್ನುವಂಥದ್ದಿಲ್ಲ. ಆತನು ಹುಲ್ಲು ತಿನ್ನೋದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ದೇವರ ಬಾಯಿಂದ ಹೊರಟಂಥ ಮಾತು ಖಂಡಿತವಾಗಿ ಅದೇನಾಗುತ್ತೆ, ನೆರವೇರುತ್ತೆ. ದೇವರು ಆ ದೊಡ್ಡ ರಾಜನನ್ನು ಏನು ಮಾಡಿದ್ರಿ, ಹುಲ್ಲು ತಿನ್ನುವ ಹಾಗೆ ಮಾಡಿದರು. ಸ್ವಲ್ಪ ದಿವಸ ಆತನು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಆತನು ಜಾರಿ ಹೋದ ಪ್ರಿಯರೇ. ಹಲ್ಲೆಲೂಯಾ. ನಮ್ಗೆ ಅನಿಸುತ್ತೆ ಐಗುಪ್ತ ದೇಶದಿಂದ ಹೊರಗಡೆ ಬಂದ ಸಮಯದಲ್ಲಿ ಇಸ್ರಾಯೇಲರನ್ನು ಬೆನ್ನಟ್ಟಿ ಬರ್ತಾ ಇದ್ದಾರೆ. ಮತ್ತೆ ಯಾರು? ಅದೇ ಐಗುಪ್ತರು. ಹಲ್ಲೆಲೂಯಾ. ಅವರಿಗೆ ಮುಂದೆ ಕೆಂಪು ಸಮುದ್ರ ಇದೆ, ಹಿಂದುಗಡೆ ಏನಿದೆ ರೀ, ಫರೋಹನ ಸೈನ್ಯ ಇದೆ. ನಮಗನಿಸುತ್ತೆ ಅಸಾಧ್ಯವಾದಂಥ ಕಾರ್ಯ. ಅವರು ಇಬ್ಬರಲ್ಲಿ ಒಬ್ಬರ ಬಳಿಗೆ ಅವ್ರು ಏನಾಗ್ತಾರೆ, ನಾಶವಾಗಿ ಹೋಗ್ತಾರೆ. ಒಂದು ವೇಳೆ ನೀರಾದರೂ ಅವ್ರನ್ನ ನಾಶಪಡಿಸ್ಬೋದು, ಅಥವಾ ಒಂದು ವೇಳೆ ಅಲ್ಲಿ ಬಂದಿರತಕ್ಕಂಥ ಫರೋಹ ರಾಜನ ಸೈನ್ಯವಾದರೂ ಅವ್ರನ್ನ ಏನು ಮಾಡ್ಬೋದು, ನಾಶಪಡಿಸ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ನನ್ನನ್ನು ನಿನ್ನನ್ನು ಕರೆದ ದೇವರಾಗಿದ್ದಾನೆ, ಆತನು ಕೈ ಬಿಡದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನನಗಾಗಿ ನಿನಗಾಗಿ ಒಂದು ಅದ್ಭುತವನ್ನು ಮಾಡಲು ಇಷ್ಟಪಟ್ಟಂತ ದೇವರಾಗಿದ್ದಾನೆ. ಆತನ ಕೈಲಿ ಆಗುವಂಥ ಕಾರ್ಯ ಇಂಥದ್ದೆಂಬುದಾಗಿಲ್ಲ, ಎಲ್ಲ ಕಾರ್ಯಗಳು ಕೂಡ ಆತನಿಂದ ಸಾಧ್ಯ ಪ್ರಿಯರೇ. ಆತನು ಎಲ್ಲ ಕಾರ್ಯಗಳನ್ನು ಸಾಧ್ಯಗೊಳಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಆ ಒಂದು ಮುಂದುಗಡೆ ಇರ್ತಕ್ಕಂಥ ಕೆಂಪು ಸಮುದ್ರವನ್ನು, ಹಿಂದುಗಡೆ ಇರ್ತಕ್ಕಂಥ ಫರೋಹನ ಸೈನ್ಯವನ್ನು ತಪ್ಪಿಸಿ ದೇವರು ಏನು ಮಾಡಿದಾರೆ, ಒಣಾ ನೆಲದಲ್ಲಿ ಅವ್ರನ್ನ ಕರೆದುಕೊಂಡು ಬಂದ. ಈ ಸಮುದ್ರವೇ ಏನಾಯ್ತಂತೆ, ಇಬ್ಬಾಗವಾಗುವ ಹಾಗೆ ದೇವರು ತನ್ನ ಬಲವಾದಂಥ ಶಕ್ತಿಯನ್ನು ಏನು ಮಾಡಿದರು, ತೋರ್ಪಡಿಸಿದ್ರು ಪ್ರೇರೆ. ದೇವರ ಆಯುಧ ಯಾವುದ್ರಿ? ಗಾಳಿ. ದೇವರ ಆಯುಧ ಯಾವುದ್ರಿ? ಮಳೆ. ದೇವರ ಆಯುಧ ಯಾವುದ್ರಿ? ಸೂರ್ಯ, ಚಂದ್ರ, ನಕ್ಷತ್ರಗಳು. ಇವೆಲ್ಲವೂ ಕೂಡ ಬರಗಾಲ ಎನ್ನುವಂಥದ್ದು. ಅದು ಬರಗಾಲ ಇವಾಗೆ ಬರುತ್ತೆ ಅಂತೇಳಿ ನಾವು ಊಹೆ ಮಾಡೋಕ್ಕಾಗುತ್ತಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಆಯುಧಗಳಾಗಿದೆ. ಯುದ್ಧಗಳು, ರೋಗಗಳು, ಅವೆಲ್ಲವೂ ಕೂಡ ದೇವರ ಆಯುಧಗಳಾಗಿದೆ. ದೇವರು ಹೇಳ್ತಾ ಇದ್ದಾನೆ ಮೋಶೆಗೆ, ನಿನ್ನ ಕೈಯನ್ನು ಚಾಚು, ನಿನ್ನ ಕೋಲನ್ನು ಹಿಡಿದುಕೊಂಡು ನೀನು ಪ್ರಾರ್ಥನೆ ಮಾಡು, ನನ್ನನ್ನು ನಿನ್ನ ಕೇಳುವುದೇನು? ಹಲ್ಲೆಲೂಯಾ. ನಿಮಗೆಲ್ಲ ಗೊತ್ತಿರುತ್ತೆ ನೀವು ಯಾವ ರೀತಿಯಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಸಕಲವು ಸಾಧ್ಯ ಎಂಬುದಾಗಿ ಗೊತ್ತಿರುತ್ತೆ. ಆದರೂ ಕೂಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ ಕೆಲವೊಂದು ಸಂದರ್ಭದಲ್ಲಿ ನಾವು ಏನಾಗ್ತೀವಿ ರೀ, ಬಲಹೀನರಾಗಿಬಿಡ್ತೀವಿ. ದೇವರು ಹೇಳ್ತಾ ಇದ್ದಾನೆ ಮೋಶೆಗೆ, ನಿನ್ನ ಕೋಲನ್ನು ಚಾಚೋದು. ನಿನ್ನ ಕೋಲು ಎಂಬುದಾಗಿ ನೀನು ನೆನೆಸಬೇಡ, ನಾನು ನಿನಗೆ ಕೊಟ್ಟಿರ್ತಕ್ಕಂಥ ಕೋಲು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಚಾಚಿದಾಗ ದೇವರು ಬಲವಾದಂಥ ಗಾಳಿ ಬೀಸ ಮಾಡಿದ ಕಾರಣಕ್ಕಾಗಿ ಆ ಒಂದು ಸಮುದ್ರ ಇಬ್ಬಾಗವಾಯಿತು. ಆ ಜನರು ಒಣ ನೆಲದಲ್ಲಿ ನಡೆದುಕೊಂಡು ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಮಗನ್ಸುತ್ತೆ ಸಿಂಹಗಳ ಗವಿಯಲ್ಲಿ ದಾನಿಯೇಲನ್ನು ಸಾಯ್ತಾನೆ ಎಂಬುದಾಗಿ. ಬೆಂಕಿಯ ಆ ಒಂದು ಕೊಂಡದಲ್ಲಿ ಆ ಮೂವರು ಶಾದ್ರಕ್, ಮೇಷಕ್, ಅಬೇದ್ನೆಗೋರು ನಾಶವಾಗಿ ಹೋಗ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರು ಅವರ ಪಕ್ಷವಾಗಿದ್ದ ಕಾರಣಕ್ಕಾಗಿ ದೇವರು ಅವಿಸ್ಮರಣೀಯವಾದಂಥ ಒಂದು ದೊಡ್ಡದಾದಂಥ ಅಪರೂಪದ ಘಟನೆಯನ್ನು ಅವರ ಜೀವಿತದಲ್ಲಿ ಜರುಗಿಸಿದ್ರು ಪ್ರಿಯರೇ. ಬೆಂಕಿ ಯಾರನ್ನು ಕೂಡ ಬಿಡಲ್ಲ. ಬೆಂಕಿ ಎಲ್ಲರನ್ನು ಕೂಡ ಏನು ಮಾಡುತ್ತೆ, ದಹಿಸುವಂಥದ್ದು. ಆದರೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಂಬಿಗಸ್ತರಾದಂಥ ಆ ಮಕ್ಕಳು, ನಂಬಿಗಸ್ತರಾದಂಥ ಆ ಇಸ್ರಾಯೇಲರು, ನಂಬಿಕೆಯುಳ್ಳಂಥ ಆ ದಾನಿಯೇಲನು, ನಂಬಿಕೆಯುಳ್ಳಂಥ ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗದೆ ದೇವರ ಮೇಲೆ ಆತುಕೊಂಡಂಥ ಅವರ ಜೀವಿತದಲ್ಲಿ ದೇವರು ಅಸಾಧ್ಯವಾದಂಥ ಕಾರ್ಯವನ್ನು ಏನು ಮಾಡಿದ್ರಿ, ಸುಸಾಧ್ಯಗೊಳಿಸಿದ್ರು. ಬೆಂಕಿಯಲ್ಲಿ ಹಾಕಿದ್ದಾರೆ, ಅವರ ದೇಹಗಳು ಏನಾಗಲಿಲ್ಲಂತೆ, ಸುಡಲಿಲ್ಲ. ಹಲ್ಲೆಲೂಯಾ. ಅವರ ಒಂದು ಚರ್ಮ ಏನಾಗಲಿಲ್ಲಂತೆ, ಸುಡಲಿಲ್ಲ. ಅವರ ಕೂದಲುಗಳು ಏನಾಗಲಿಲ್ಲಂತೆ, ಸುಡಲಿಲ್ಲ. ಅವರ ಬಟ್ಟೆಗಳು ವಿಕಾರ ಆಗಲಿಲ್ಲ. ಯಾವೊಂದು ವಾಸನೆ ಎನ್ನುವಂಥದ್ದು ಅವರಲ್ಲಿ ಇಲ್ಲ. ನೀವು ಚಳಿ ಕಾಸ್ಕೊಳ್ತಾ ಇರಬೇಕಾದ್ರೆ ಏನು ಬರುತ್ತೆ ರೀ, ಹೊಗೆದು ಸ್ಮೆಲ್ ಇರುತ್ತೆ ನಿಮಗೆ. ಹಲ್ಲೆಲೂಯಾ. ಪ್ರೈಸ್. ಬಟ್ಟೆಗಳ ಮೇಲೆ ಸ್ಮೆಲ್ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್. ಅದು ಹೊಗೆ ಸ್ಮೆಲ್ ಅಂತೇಳಿ ನಿಮ್ಗೆ ಸಡನ್ನಾಗಿ ಏನಾಗುತ್ತೆ, ಗೊತ್ತಾಗುತ್ತೆ. ಆದರೆ ಇವ್ರನ್ನ ಬೆಂಕಿಯಲ್ಲೇ ಹಾಕಿದರೆ, ಯಾರು ಬೆಂಕಿಯಲ್ಲಿ ಹಾಕಲಿಕ್ಕೆ ಹೋಗಿದ್ರು ಅವರೇ ನಾಶವಾಗಿ ಹೋದರು. ಆದರೆ ಇವ್ರು ಏನಾಗಲಿಲ್ಲ, ನಾಶವಾಗಲಿಲ್ಲ. ಕಾರಣ ಒಂದೇ ಪ್ರಿಯರೇ, ದೇವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯ. ತನ್ನ ಭಕ್ತರ ಪರವಾಗಿ ನಿಲ್ಲುವಂಥ ದೇವರು ಆತನಾಗಿದ್ದಾನೆ. ತನ್ನ ಭಕ್ತರನ್ನು ಎಂದಿಗೂ ಕೂಡ ಕೈ ಬಿಡದಂಥ ದೇವರು ಆತನಾಗಿದ್ದಾನೆ. ಒಂದು ವೇಳೆ ನಿನಗೆ ಸಹಾಯಕರಾಗಿ ಕೊನೆಯವರೆಗೆ ಇರ್ತೀನಿ ಎಂಬುದಾಗಿ ಹೇಳಿದಂಥವರೇ ನಿನ್ನ ಕೈಯನ್ನು ಬಿಡ್ಬೋದು. ನಿನಗೆ ಆ ರೀತಿಯಾಗಿ ಮಾಡ್ತೀನಿ, ಈ ರೀತಿಯಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದಂಥವರೇ ನಿನ್ನ ಕೈಯನ್ನು ಬಿಡ್ಬೋದು. ಆದರೆ ದೇವರು ಮಾತ್ರ ತನ್ನ ಮಕ್ಕಳನ್ನು, ಆತನು ಯಾರು ನಂಬಿಗಸ್ತರನ್ನಾಗಿ ಆತನ ಆಯ್ಕೆ ಮಾಡಿಕೊಂಡಿದ್ದಾನೆ ಅವರನ್ನು ಮಾತ್ರ
ಮಾತ್ರ ದೇವರು ಏನು ಮಾಡೋದಿಲ್ಲ, ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯವಾಗಿರುವಂಥದ್ದು ಪ್ರಿಯರೇ. ಅದಕ್ಕಾಗಿ ಅಬ್ರಹಾಮ ಸಾರಳನ್ನು ನಾವು ತೆಗೆದುಕೊಳ್ಳುವಾಗ ದಿನ ಓದಂಥವರು 100 ವರ್ಷದವರು 90 ವರ್ಷದವರು ಆಗಿದ್ದಾಗಲೂ ಕೂಡ ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಯೌವನದ ಬಲವನ್ನು ದೇವರು ಯಾರಿಗೆ ಕೊಟ್ಟರಂತೆ? ಅಬ್ರಹಾಮ ಸಾರಳ. ಯಾಕಂದರೆ ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ 127ನೇ ಕೀರ್ತನೆ, ಗರ್ಭಫಲವು ಯೆಹೋವನು ಕೊಡುವಂಥ ಬಹುಮಾನ. ದೇವರ ಬಹುಮಾನದ ಮನುಷ್ಯರ ಕಾರ್ಯ ಅಲ್ಲವೇ ಅಲ್ಲ. ದೇವರ ಬಹುಮಾನವನ್ನು ಅಬ್ರಹಾಮ ಮತ್ತು ಸಾರಳು ಹೊಂದಿಕೊಂಡು ಈ ಸಾಕನ್ನು ಅವ್ರು ಏನು ಮಾಡಿದ್ರು? ಪಡೆದುಕೊಂಡ್ರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯ. ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದವು ನೀನು ಅಂದುಕೊಳ್ತಾ ಇದೆಯೇನು? ಈ ಒಂದು ಪರಿಸ್ಥಿತಿಯಿಂದ ನನ್ನನ್ನು ತಪ್ಪಿಸುವಂಥವರು ಯಾರಿದ್ದಾರೆ ಎಂಬುದಾಗಿ ನನಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಬಿಡುಗಡೆ ಬೇಕಾಗಿದೆ, ಅದ್ಭುತ ಬೇಕಾಗಿದೆ. ಆದರೆ ಇದರಿಂದ ನಾನು ಯಾವ ರೀತಿಯಾಗಿ ಬಚಾವಾಗಿ ನಾನು ದೇವರಿಂದ ಒಂದು ಬಲವಾದಂಥ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ನೀನು ನೆನೆಸಿದಾಗ ಅಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀನು ಮೊದಲನೇದಾಗಿ ತಂದೆ ಯಾರ ಬಳಿಗೆ ಬಂದರೆ? ಯೇಸು ಕ್ರಿಸ್ತನ ಬಳಿಗೆ ಬಂದ. ಹಲ್ಲೆಲೂಯಾ. ನೀನು ಎಂತಹ ಸಮಸ್ಯೆಗಳೇ ಇರಲಿ, ನೀನು ಮೊದಲನೇದಾಗಿ ಯೇಸುವಿನ ಬಳಿಗೆ ಬರಬೇಕು, ನಂಬಿಕೆಯಿಂದ ಬರಬೇಕು, ಸಂಪೂರ್ಣವಾಗಿ ಯಥಾರ್ಥವಾಗಿ ಆತನಲ್ಲಿ ನೀನು ಪ್ರಾರ್ಥಿಸಬೇಕು. ಆಮೇಲೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಂಬಿಕೆ ಬಹಳ ಮುಖ್ಯ ಕ್ರಿಸ್ತಿಯ ಜೀವಿತದಲ್ಲಿ. ನಾವು ನಡೆಯುವವರಾಗಬೇಕು ಹೊರತಾಗಿ ನೋಡಿ ನಡೆಯುವವರು ಆಗಬಾರ್ದು. ಹಲ್ಲೆಲೂಯಾ. ನೋಡಿ ನಡೆದ್ರೆ ಏನು ಉಪಯೋಗ ಇಲ್ಲ. ನಾವು ಹೆಂಗೆ ನಡಿಬೇಕ್ರಿ? ನಂಬಬೇಕು. ನಾವು ನಂಬುವವರಾದ ಕಾರಣಕ್ಕಾಗಿ ನಾವು ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ತೇವೆ. ನಾವು ನಂಬುವವರಾದ ಕಾರಣಕ್ಕಾಗಿ ನಾವು ರಕ್ಷಣೆಯನ್ನು ಹೊಂದಿಕೊಳ್ತೀವಿ. ನಾವು ನಂಬುವವರಾದ ಕಾರಣಕ್ಕಾಗಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳನ್ನು ದೇವರಿಂದ ನಾವು ಹೊಂದಿಕೊಳ್ತೇವೆ ಪ್ರಿಯ. ಒಂದು ವೇಳೆ ನಾವು ನಂಬಲಾರದೆ ಹೋದರೆ, ಅಪನಂಬಿಗಸ್ಥರಾಗಿದ್ದರೆ, ಆ ಯಾವ ಕಾರ್ಯಗಳು ಕೂಡ ನಮ್ಮಲ್ಲಿ ಹೊಂದಿಕೊಳ್ಳೋದಕ್ಕೆ ನಾವು ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ನನ್ನ ಸಂಗಡ ನಿನ್ನ ಸಂಗಡ ನೇರವಾಗಿ ಈ ಸಮಯದಲ್ಲಿ ಮಾತಾಡ್ತಾ ಇದೆ. ಏನಂತ ಹೇಳಂತಂದರೆ, ದೇವರ ಕೈಯಲ್ಲಿ ಎಲ್ಲ ಕಾರ್ಯಗಳು ಕೂಡ ಏನಂತೆ ಸಾಧ್ಯವಾಗಿದೆ ಎಂಬುದಾಗಿ. ದೇವರು ಎಲ್ಲ ಕಾರ್ಯಗಳನ್ನು ಸಾಧ್ಯಗೊಳಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಅಲ್ಲಿ ಅವರಿಗಿರ್ತಕ್ಕಂಥ ಒಂದು ಸಮಸ್ಯೆ ಏನಂತಂದರೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಇದೆ, ಅವರ ಮಗನಿಗೆ ಏನಾಗಿದೆ ರೀ? ಒಂದು ದೆವ್ವ, ಒಂದು ದುರಾತ್ಮ, ಒಂದು ದುಷ್ಟ ಆತ್ಮ ಶಕ್ತಿ ಅನಾರೋಗ್ಯದ ಕಡೆಗೆ ನಡೆಸ್ತಾ ಇದೆ. ಎಂತಹ ಅನಾರೋಗ್ಯ ಅಂತಂದರೆ, ಅವನಿಗೆ ಮೂರ್ಛೆ ರೋಗ ಬರ್ತಾ ಇದೆ. ಅವನನ್ನು ಕೆಲವೊಂದು ಸಂದರ್ಭದಲ್ಲಿ ಬೆಂಕಿಯಲ್ಲಿ ಆಗ್ತಾ ಇದೆ, ಕೆಲವೊಂದು ಸಂದರ್ಭದಲ್ಲಿ ನೀರಿನಲ್ಲಿ ಆಗ್ತಾ ಇದೆ. ಒಟ್ಟ ಹೆಂಗನ ಮಾಡಿ ಆ ಹುಡುಗನನ್ನು ಸಾಯಿಸಬೇಕು, ನಾಶ ಮಾಡಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ? ಆ ಒಂದು ದೆವ್ವದ ಆತ್ಮ ಹುಡುಗನನ್ನು ಕೆಟ್ಟತನದ ಕಡೆಗೆ, ಅನಾರೋಗ್ಯದ ಕಡೆಗೆ ಏನು ಮಾಡ್ತಾ ಇದೆ? ನಡೆಸ್ತಾ ಇದೆ ಪ್ರೇರ. ಅಂತಹ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ಮಗನನ್ನು, ತಂದೆಗೆ ಇರ್ತಕ್ಕಂಥ ಒಬ್ಬ ಮಗನನ್ನು ಕರೆದುಕೊಂಡು ತಂದೆ ಎಲ್ಲಿಗೆ ಬಂದ? ಯೇಸುವಿನ ಬಳಿಗೆ ಬಂದ. ಎಷ್ಟೆಲ್ಲ ಕಾರ್ಯಗಳನ್ನು ಆತನು ಮಾಡಿದಾಗಲೂ ಕೂಡ ಮಗನು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಾರದ ಸ್ಥಿತಿಗೆ ಜಾರಿ ಹೋದಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತ ಹೇಳಂತಂದರೆ, ಆ ತಂದೆ ನಿನ್ನ ಶಿಷ್ಯರ ಕೈಲಿಂದಂತೂ ಆಗಲಿಲ್ಲ, ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನೀನು ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಅನುಮಾನದಿಂದ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪನಂಬಿಕೆಯಿಂದ ಆ ಮಾತನ್ನು ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಕೊಟ್ಟಿರ್ತಕ್ಕಂಥ ಉತ್ತರ ಏನ್ರಿ? ನನ್ನ ಕೈಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು. ನನ್ನ ಬಳಿಗೆ ಬಂದಿದೆ, ನೀನು ನನ್ನನ್ನು ನಂಬಬೇಕು, ನನ್ನ ಮೇಲೆ ವಿಶ್ವಾಸ ಇಡಬೇಕು, ನಾನು ನಿನ್ನ ಜೀವಿತದಲ್ಲಿ ಅದ್ಭುತ ಅತಿಶಯ ಕಾರ್ಯ ಜರುಗಿಸ್ತೀನಿ ಎಂಬುದಾಗಿ ಪರಿಪೂರ್ಣವಾಗಿ ನೀನು ಭರವಸೆಯನ್ನು ಇಡುವಂಥ ವ್ಯಕ್ತಿ ಆಗಬೇಕು. ಒಂದು ವೇಳೆ ನೀನು ನಂಬಲಾರದೆ ನನ್ನ ಬಳಿಗೆ ಬಂದರೆ ನೀನು ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಪ್ರಾರ್ಥಿಸಲಾರದೆ ನೀನು ನನ್ನ ಬಳಿಗೆ ಬಂದರೆ ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿನ್ನಲ್ಲಿ ಯಾವುದಾದ್ರೂ ಕಲ್ಮಶವನ್ನು ಇಟ್ಟುಕೊಂಡು ನೀನು ಬಂದರೆ ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ, ಇವತ್ತು ನನ್ನ ದೇವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯವಾಗಿದ್ದಾವೆ. ಇವತ್ತು ನಿನ್ನ ಕುಟುಂಬದಲ್ಲಿ ಯಾವೊಂದು ಕಾರ್ಯ ನಿನಗೆ ಅಡಚಣೆಯಾಗಿ ಕಾಣಿಸ್ತಾ ಇದೆಯೋ, ಒಂದು ವೇಳೆ ಅದರಿಂದ ನೀನು ಬಿಡುಗಡೆಯನ್ನು ಹೊಂದಿಕೊಳ್ಳಲಾರದ ಸ್ಥಿತಿಯಲ್ಲಿ ನೀನು ಒಂದು ವೇಳೆ ಜಾರಿ ಹೋಗಿದ್ರೆ, ದೇವರಲ್ಲಿ ಇವತ್ತಿನ ದಿವಸ ನೀನು ಪ್ರಾರ್ಥಿಸು, ದೇವರ ಹತ್ರ ಇವತ್ತಿನ ದಿವಸ ನೀನು ಬೇಡು, ನಂಬಿಕೆಯಿಂದ ಬೇಡು. ದೇವರು ಹೇಳ್ತಾ ಇದ್ದಾನೆ, ನಂಬುವವನಿಗೆ ಎಲ್ಲ ಆಗುವುದು ಎಂಬುದಾಗಿ. ನಿನ್ನ ನಂಬಿಕೆ ಒಂದು ವೇಳೆ ಕಡಿಮೆ ಆಗಿದರೆ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ ದೇವರ ಹತ್ರ ನೀನು ಪ್ರಾರ್ಥನೆ ಮಾಡು. ಆ ತಂದೆ ಏನು ಮಾಡ್ತಾ ಇದ್ದಾನೆ? ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಏನಂತೇಳಿ, ಒಂದು ವೇಳೆ ನನಗೆ ನಂಬಿಕೆ ಕಡಿಮೆ ಆಗಿದ್ದರೆ ನೀನೇ ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಪ್ರೇಯರ್, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ನಾವು ದೇವರಿಂದ ಎಲ್ಲ ಕಾರ್ಯಗಳನ್ನು ಹೊಂದಿಕೊಳ್ಳಬಹುದು. ಪ್ರಾರ್ಥನೆಯ ಮೂಲಕವಾಗಿ, ನಂಬಿಕೆಯ ಮೂಲಕವಾಗಿ, ಆತನನ್ನು ಹುಡುಕುವಂಥದರ ಮೂಲಕವಾಗಿ ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, ಆತನಿಗೆ ಎಲ್ಲ ಕಾರ್ಯಗಳು ಏನಾಗಿದ್ದಾವೆ? ಸಾಧ್ಯವಾಗಿದೆ. ಇವತ್ತಿನ ದಿವಸ
ಕಣ್ಣಿಗೆ ಕಾಣದಿರುವಂಥದ್ದನ್ನು ನಂಬುವಂಥವರು ನಾವು. ಯೇಸು ಸ್ವಾಮಿ ಹೇಳ್ತಾರೆ, ನೀನು ನೋಡಿದ್ದರಿಂದ ನನ್ನನ್ನು ನಂಬಿದೆಯಾ, ಆದರೆ ನೋಡದೆ ನಂಬಿದವನು ಧನ್ಯನು ಎಂಬುದಾಗಿ. ಯಾರಿಗೆ ಹೇಳಿರುವಂಥ ಮಾತದು? ತೋಮನಿಗೆ, ಶಿಷ್ಯನಿಗೆ ಹೇಳಿರ್ತಕ್ಕಂಥ ಮಾತು ಪ್ರಿಯರೇ. ಇವತ್ತಿನ ದಿವಸ ನಾವು ಕಾಣದ ಒಂದು ದೇಶವನ್ನು, ಕಾಣದ ಒಂದು ಪರಲೋಕವನ್ನು, ಕಾಣದ ಒಂದು ನಮ್ಮ ತವರು ಮನೆಯನ್ನು ನಾವೇನು ಮಾಡ್ತಾ ಇದ್ದೇವೆ? ಹುಡುಕ್ತಾ ಇದ್ದೇವೆ ಪ್ರಿಯರೇ. ಅದೇನಾಗಿದೆ ರೀ? ಪರಲೋಕ ಆಗಿದೆ. ಅಲ್ಲಿ ನಾವು ಹೋಗ್ತೇವೆ ಎಂಬುದಾಗಿ ಸಂಪೂರ್ಣ ಭರವಸೆ ಉಳ್ಳವರಾಗಿ ನಾವಿದ್ದೇವೆ, ನಂಬಿಗಸ್ತರಾಗಿದ್ದೇವೆ. ಆ ಒಂದು ಕಾರ್ಯವು ಕೂಡ ದೇವರು ಮಾತ್ರ ಸಾಧ್ಯಗೊಳಿಸೋದಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅಂದುಕೊಂಡ್ರು ಜನರು ಪರಲೋಕಕ್ಕೆ ಯಾರು ಹೋಗ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅಂದುಕೊಂಡ್ರು ಜನರು ಯಾರನ್ನ ದೇವರು ಆ ರೀತಿ ಕರೆದುಕೊಂಡು ಹೋಗ್ತಾನೆ ಅಂತೇಳಿ. ಅಂದುಕೊಂಡ್ರು ಜನರು ಕೇವಲ ಸನ್ಯಾಸಿಗಳು ಮಾತ್ರ ಸೇರ್ತಾರೇನೋ ಅಂತೇಳಿ, ಸಂಸಾರಸ್ಥರಿಗೆ ಇಲ್ವೇನೋ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್. ಆದರೆ ದೇವರವೆಲ್ಲವುಗಳನ್ನು ತಾರುಮಾರು ಮಾಡಿದ ಅನೋಕನನ್ನು ದೇವ್ರು ಏನು ಮಾಡಿದ್ರಂತ್ರಿ? ಕಾಣಲಾರದ ಹಾಗೆ ಎಲ್ಲಿ ಕರ್ಕೊಂಡು ಹೋದ್ರಂತೆ? ತನ್ನ ಸಂಗಡ ಇರುವುದಕ್ಕಾಗಿ. ಹಲ್ಲೆಲೂಯಾ. ಎಷ್ಟು ವರ್ಷಗಳ ಕಾಲ ಬದುಕಿದ ಅನೋಕನು ಅಲ್ಲಿ ನಾವು ನೋಡ್ತಾ ಇದ್ದೇವೆ, 365 ವರ್ಷಗಳ ಕಾಲ ಬದುಕ್ತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ದೇವರು ಅವನನ್ನು ಕರೆದುಕೊಂಡು ಹೋದದರಿಂದ. ಒಂದು ಸಾರಿ ಉತ್ತರ 5ನೇ ಆದಿಕಾಂಡ ಪುಸ್ತಕ 21ನೇ ವಚನ 5ನೇದು. ಅನೋಕನು 65 ವರ್ಷದವನಾದಾಗ ಮೆತುಶೇಲಹನನ್ನು ಪಡೆದನು. ಮೆತುಶೇಲಹನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು. ಯಾರು ಕರೆದುಕೊಂಡ್ರಂತ ಆತನನ್ನು? ಅನೋಕನನ್ನು ದೇವರೇ ಕರೆದುಕೊಂಡ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಕೆಲವರು ನೇರವಾಗಿ ಅವ್ರು ಏನು ಮಾಡಿದ್ರಿ? ಪರಲೋಕವನ್ನು ಸೇರಿದರು. ಯಾರ ಮೂಲಕವಾಗಿ? ದೇವರ ಮೂಲಕವಾಗಿ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಸಾರಸ್ಥನಾಗಿರ್ತಕ್ಕಂಥ ಈ ಅನೋಕನನ್ನು ದೇವರು ಕರೆದುಕೊಂಡ್ರೆ, ಒಬ್ಬ ವ್ಯಕ್ತಿ ಇದನ್ನು ಸತ್ಯವೇದದಲ್ಲಿ ನಾವು ನೋಡ್ತಾ ಇರ್ತೇವೆ, ಆತನನ್ನು ಸಾಯಿಸಬೇಕಂತೇಳಿ ಒಬ್ಬ ದುಷ್ಟ ರಾಜ, ದುಷ್ಟ ರಾಣಿ ಹೊಂಚು ಹಾಕಿದಾಗ ಎಲ್ಲರೂ ಅಂದುಕೊಂಡ್ರೆ ಆಯ್ತು, ನಾವು ಎಲಿಯನನ್ನು ಮುಗಿಸಿಬಿಡ್ತೀವಿ ಅಂತೇಳಿ. ಆದರೆ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಎಲೀಷನು ಎಲಿಯನನ್ನು ಹಿಂಬಾಲಿಸಿ ಹೋಗ್ತಾ ಇದ್ದಾನೆ. ಅಪ್ಪ, ಇವತ್ತಿನ ದಿವಸ ನೀನು ಏನಾಗ್ತೀಯ? ಎತ್ತಲ್ಪಡ್ತೀವಿ, ನೀನು ಹೋಗ್ತೀಯ ಅಂತೇಳಿ ಎಲಿಯನ್ನು ಕುರಿತಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಯೆಹೋವನ ಆತ್ಮ ಏನು ಮಾಡುತ್ತೆ? ಎಲಿಯನನ್ನು ಹೊತ್ಕೊಂಡು ಹೋಗ್ಬಿಡುತ್ತೆ, ಇವತ್ತೇ ಹೊತ್ಕೊಂಡು ಹೋಗುತ್ತೆ ಅಂತೇಳಿ ಗೊತ್ತು. ಯಾವ ರೀತಿಯಾಗಿ ಹೊತ್ಕೊಂಡು ಹೋಗುತ್ತೆ ಅನ್ನುವಂಥ ಸ್ಥಿತಿ ಅವರಿಗೆ ಗೊತ್ತಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಆದರೆ ಅದನ್ನು ಕಣ್ಣಾರೆ ಕಾಣುವಂಥ ಮಹಾಭಾಗ್ಯವನ್ನು ಯಾರು ಕಂಡುಕೊಂಡ್ರಿ? ಯಾರು ಕಂಡುಕೊಂಡ್ರು? ಅಲ್ಲಿರ್ತಕ್ಕಂಥ ಎಲೀಷನ ಕಂಡುಕೊಂಡು. ಯಾವ ರೀತಿಯಾಗಿ ಶಿಷ್ಯರು ಯೇಸು ಕ್ರಿಸ್ತನ ಮೇಲಕ್ಕೆ ಹೋಗುವಂಥದ್ದನ್ನು ನೋಡಿದರು, ಅದೇ ರೀತಿಯಾಗಿ ಎಲಿಯನು ಮೇಲಕ್ಕೆ ಹೋಗುವಂಥದ್ದನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪರಲೋಕದಿಂದ ಏನು ಬಂದುವಂತೆ? ಪರಲೋಕದಿಂದ ಅಗ್ನಿಮಯವಾದಂಥ ರಥರಥಾಶ್ವಗಳು ಬಂದು ಏನು ಮಾಡ್ತಾ ಇದ್ದಾವೆ? ಎಲಿಯನನ್ನು ಕರೆದುಕೊಂಡು ಹೋಗ್ತಾ ಇದ್ದಾವೆ. ಎಲಿಯನ ಕುರಿತಾಗಿ ಅಂದುಕೊಂಡ್ರೆ ಇವತ್ತಿನ ದಿವಸ, ನಾಳೆಯ ದಿವಸ ಎಲಿಯನ ರುಂಡವನ್ನು ಆರಿಸಲಾರದೆ ಇದ್ರೆ ಎಂಬುದಾಗಿ ಹೇಳ್ತಾರೆ. ಆಣೆ ಇಡ್ತಾಳೆ. ಯಾರ್ರೀ? ಎಜೆಬೇಲಳು. ಹಲ್ಲೆಲೂಯಾ, ಆಣೆ ಇಡ್ತಾಳೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ದಾಸನಿಗೆ, ನನ್ನ ಪ್ರವಾದಿಗೆ, ನನ್ನ ಮಗನಿಗೆ ಸಾವೇ ಇರಲಾರ್ದ ಹಾಗೆ ನೀನು ಸಾಯಿಸ್ತೀನಿ ಅಂತ ಹೇಳಿದೆಯಾ? ಸಾವೇ ಇರಲಾರ್ದಾಗ ನಾನೇನು ಮಾಡ್ತೀನಿ? ನನ್ನ ಬಳಿಯಲ್ಲಿ ಸೇರಿಸಿಕೊಳ್ತೀನಿ. ಹಲ್ಲೆಲೂಯಾ. ಸೈತಾನನು ಹೊಂಚು ಹಾಕಿದ, ಆದರೆ ದೇವರು ಏನು ಮಾಡಿದ? ಎಲಿಯನಿಗೆ ಸಾವೇ ಇಲ್ಲದ ಹಾಗೆ ಆತನು ತನ್ನ ಬಳಿಗೆ ಕರೆದುಕೊಂಡು ಹೋದ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ. ದೇವರು ನಿನ್ನನ್ನು ಪರಲೋಕದಲ್ಲಿ ಸೇರಿಸಬೇಕಂತೇಳಿ ಆತನು ಇಷ್ಟವುಳ್ಳಂಥ ದೇವರಾಗಿದ್ದಾನೆ. ನಿಷ್ಕಳಂಕವಾದ ಸಭೆಯಾಗಿ, ಪರಿಪೂರ್ಣ ಪರಿಶುದ್ಧತೆಯ ಸಭೆಯಾಗಿ, ಆತನಿಗೆ ಒಂದು ಒಳ್ಳೆಯ ಮಾದರಿಯನ್ನು ತೋರಿಸುವಂಥ ವಿಧೇಯತೆಯ ಸಭೆಯಾಗಿ ನಾವು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯ. ನಿನ್ನ ರೋಗ, ನಿನ್ನ ಬಾಧೆ, ನಿನ್ನ ಬಲಹೀನತೆ, ನಿನ್ನ ಬಂಧನ, ಯಾವೊಂದು ವಿಷಯದಲ್ಲಿ ನಿನ್ನ ಆಳ್ವಿಕೆಗೆ ಒಳಪಟ್ಟಿದೆಯೋ ಅದೆಲ್ಲದರಿಂದ ದೇವರು ನಿನಗೆ ಬಿಡುಗಡೆಯನ್ನು ಕೊಡ್ತಾನೆ. ಈ ಲೋಕದಲ್ಲಿ ಕೂಡ ಜೀವಿಸುವಂತೆ ಮಾಡ್ತಾನೆ. ಈ ಲೋಕ ಬಿಟ್ಟು ಹೋದ ಮೇಲೆಯೂ ಕೂಡ ದೇವರು ನಿನ್ನನ್ನು ತನ್ನಲ್ಲಿ, ತನ್ನ ಪರಲೋಕದಲ್ಲಿ ಆತನೇನು ಮಾಡ್ತಾನೆ? ಸೇರಿಸಿಕೊಳ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನನ್ನ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ? ಸಾಧ್ಯಗೊಳಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ, ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಂಥ ಸಮಯದಲ್ಲಿ ಆ ಯೇಸು ಸ್ವಾಮಿಯನ್ನು ನೋಡಿದಂಥವ್ರು ಏನು ಮಾಡ್ತಾ ಇದ್ರಿ? ದೊಡ್ಡ ವೈದ್ಯ ಎಂಬುದಾಗಿ ಎಣಿಸ್ತಾ ಇದ್ರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲಿ ಹೋಗ್ತಾ ಇದ್ನೋ ಅಲ್ಲೆಲ್ಲ ಕ್ಯಾಂಪ್ಗಳೇ ನಡೀತದೆ. ಯಾವ ಕ್ಯಾಂಪು?
ಮೆಡಿಕಲ್ ಕ್ಯಾಂಪುಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಮತ್ತೆ ಈ ಒಂದೇ ಸ್ಪೆಷಲಿಸ್ಟ್ ಅಲ್ಲ. ಹಲ್ಲೆಲೂಯಾ, ಏನಾಗ್ತಾ ಇತ್ತು, ರಕ್ತ ಇರಲಾರ್ದವ್ರಿಗೆ ರಕ್ತ ಏರಿಸುವಂಥದ್ದು ಆಗ್ತಾ ಇತ್ತು, ರಕ್ತ ಹೋಗುವಂಥವ್ರಿಗೆ ರಕ್ತ ನಿಲ್ಲುವಂತೆ ಮಾಡುವಂಥದ್ದಾಗಿತ್ತು, ಕುರುಡರಿಗೆ ಕಣ್ಣು ಕೊಡುವಂಥ ಕ್ಯಾಂಪ್ ಅದಾಗಿತ್ತು, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡುವಂಥ ಕ್ಯಾಂಪ್ ಅದಾಗಿತ್ತು. ಕುಂಟರು ಬಂದರೆ ಕುಂಟರಿಗೆ ಆಪ್ರೇಷನ್ ಮಾಡುವಂಥದ್ದು ಬೇಕಾಗಿಲ್ಲ, ಆತನು ಮಾತ್ರದಿಂದಲೇ ಏನು ಮಾಡ್ತಾ ಇದ್ದ, ಸ್ವಸ್ಥ ಮಾಡ್ತಾ ಇದ್ದ. ಅಷ್ಟು ಮಾತ್ರವಲ್ಲದೆ ಆ ಕ್ಯಾಂಪ್ ಎಂಥ ಕ್ಯಾಂಪ್ ಆಗಿತ್ತು ಅಂದರೆ, ಈ ಹಾಸ್ಪಿಟ್ಲಿಗೆ ಹೋದರೆ ಕೆಲವೊಬ್ರು ಏನಾಗ್ತಾರೆ ರೀ, ಸತ್ತೋಗ್ಬಿಡ್ತಾರೆ. ಅಲ್ಲಿ ಏನಾಗ್ತಾರೆ, ಸತ್ತೋಗ್ಬಿಡ್ತಾರೆ. ಜೀವವನ್ನು ಏನು ಮಾಡ್ತಾರೆ, ಕಳೆದುಕೊಂಡು ಬಿಡ್ತಾರೆ. ಪಾಪ ವೈದ್ಯರು ಏನೆಲ್ಲ ಪ್ರಯತ್ನ ಮಾಡಿದಾಗಲೂ ಕೂಡ ಜೀವ ಹೋದ ಮೇಲೆ ಹಾಸ್ಪಿಟ್ಲಿಗೆ ಮತ್ತೆ ಜೀವ ತುಂಬ ಏನೋ ಇಂಜೆಕ್ಷನ್ ಮಾಡ್ತಾರೆ, ಇಲ್ಲ. ಅಲ್ಲಿಗೆ ಆದರೆ ಈ ಹಾಸ್ಪಿಟ್ಲ್ ಎಂಥ ಹಾಸ್ಪಿಟ್ಲ್ ಅಂತಂದರೆ, ಈ ಡಾಕ್ಟ್ರ್ ಎಂಥ ಡಾಕ್ಟ್ರ್ ಅಂತಂದರೆ, ಈತನ ಜೀವ ಹೋಗಿದ್ದಾಗಲೂ ಕೂಡ ಆ ಜೀವ ಏನು ಮಾಡ್ತಾ ಇದ್ದ, ಒಂದು ಇಂಜೆಕ್ಷನ್ ಆಗಿ ಏನು ಮಾಡ್ತಾ ಇದ್ದ, ಜೀವನ ಕೊಡ್ತಾ ಇದ್ದ. ಅಲ್ಲಿಗೆ ಸತ್ತು ಹೋದ ಯಾಯೀರನ ಮಗಳನ್ನು, ಸತ್ತು ಹೋದ ನಾಯಿನ ವಿಧವೆ ಎನ್ನುವಂಥ ಒಬ್ಬ ಮಗನನ್ನು, ಸತ್ತು ಹೋಗಿರ್ತಕ್ಕಂಥ ಲಾಜರ್ನನ್ನು ಆತನೇನು ಮಾಡಿದ ರೀ, ಆ ಕ್ಯಾಂಪಲ್ಲಿ ಸ್ವಸ್ಥತೆಯನ್ನು ಮಾಡಿದ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಯೇಸು ಹೋಗುವಾಗ ಜನರು ಆತನನ್ನು ಹಿಂಬಾಲಿಸಿ ನಡೆದರು, ಜನರು ಆತನ ಸಂಗಡ ಬಂದರು. ಕಾರಣ ಏನಂತಂದರೆ, ಆತನು ಮಾಡುವಂಥ ಕಾರ್ಯಗಳು ಬೇರೆ ಯಾರು ಕೂಡ ಮಾಡಿರೋದಕ್ಕೆ ಸಾಧ್ಯ ಇಲ್ಲವಾಗಿತ್ತು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ದೇವರ ಕುರಿತಾಗಿ ತಿಳಿದುಕೊಂಡಿರ್ತಕ್ಕಂಥ ನೀನು ನಂಬಿಕೆಯಲ್ಲಿ ದಿನ 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 ನೀನು ನೂತನವಾಗಿ ಹೊಸದಾಗಿ ಹೊಸ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿಕೊಳ್ಳುವಂಥ ವ್ಯಕ್ತಿಯಾಗಿ ನೀನು ಬದಲಾಗಬೇಕು ಹೊರತಾಗಿ ಪುನಃ ಅಪನಂಬಿಕೆ ಕಡೆಗೆ, ಪುನಃ ಇಂದಿನ ಹೆಜ್ಜೆಯ ಕಡೆಗೆ, ಪುನಃ ಹಳೆಯ ಜೀವಿತದ ಕಡೆಗೆ ನೀನು ಹೋಗಬಾರ್ದು. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ನಿನ್ನ ದೇವರು ಆತನು ಇಲ್ಲದನ್ನು ಇರುವುದಾಗಿ ಕರೆಯುವ ಉಂಟು ಮಾಡುವಂಥ ದೇವರಾಗಿದ್ದಾನೆ. ನಾನು ನಿನ್ನ ಆರಾಧನೆ ಮಾಡುವಂಥ ದೇವರಿಗೆ ಇಂತಹ ಕಾರ್ಯ ಸಣ್ಣದು ಎಂಬುದಾಗಿಲ್ಲ, ಆತನು ಎಲ್ಲ ಕಾರ್ಯಗಳನ್ನು ನಿಮಗೋಸ್ಕರವಾಗಿ ಅನುಕೂಲ ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಆತನ ಹೆಸರೇ ಅದ್ಭುತ ಸ್ವರೂಪನು ಎಂಬುದಾಗಿ ಪ್ರಿಯರೇ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಆ ತಂದೆ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದಂಥ ಸಮಯದಲ್ಲಿ ಪ್ರಿಯರೇ, ಏಸಪ್ಪ ಮಾತನ್ನು ಹೇಳಿದಾದ ಮೇಲೆ ಆತನ ಏನು ಮಾಡ್ತಾ ಇದ್ದಾನೆ, ತನ್ನ ಬಾಯಿಂದ ಒಂದು ಮಾತನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಏನಂತ ಹೇಳಿರಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ತಿರೋ ಒಂದು ಸಾರಿ ಮಾರ್ಕೊಂಬರ ಸುವಾರ್ತೆ 9ನೇದು ತೆಗೆದಿದ್ದೀರಾ, 24ನೇ ವಚನ. ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಹಲ್ಲೆಲೂಯಾ. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಬಹು ಜನರು ಸತ್ತು ಹೋದ ಅಂದರು. ಆದರೆ ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ಯೇಸು ಮನೆಗೆ ಬಂದಾಗ ಆತನ ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಯಾವಾಗ ನಂಬುವವನಿಗೆ ಎಲ್ಲ ಆಗುವುದು ಎಂಬುದಾಗಿ ಹೇಳಿದಾಗ ತಂದೆ ಹೇಳ್ತಾ ಇದ್ದಾನೆ, ನಾನು ನಂಬುತ್ತೇನೆ. ಹಲ್ಲೆಲೂಯಾ. ನಮ್ಮ ಬಾಯಿಂದ ಬರಲ್ಲ, ನಾನು ನಂಬ್ತೇನೆ, ನನಗೆ ದೇವರು ಅದ್ಭುತ ಮಾಡ್ತಾನೆ, ದೇವರು ನನ್ನ ಜೀವಿತದಲ್ಲಿ ಅತಿಶಯ ಕಾರ್ಯ ಜರುಗಿಸ್ತಾನೆ ಅಂತೇಳಿ ನಾವೇನು ಮಾಡೋದಿಲ್ಲ, ನಂಬಿಕೆ ಮಾತುಗಳನ್ನು ಮಾತಾಡೋದಿಲ್ಲ. ದೇವರು ನನಗೆ ಕೊಡ್ತಾನೆ, ದೇವರು ನನಗೆ ಆ ಒಂದು ಕಾರ್ಯದಲ್ಲಿ ಬಿಡುಗಡೆಯನ್ನು, ವಿಮೋಚನೆಯನ್ನು ದಯಪಾಲಿಸ್ತಾನೆ. ಇವತ್ತಿನ ದಿವಸ ನಾನು ಒಂದು ವೇಳೆ ವಿದ್ಯೆ ಇರಲಾರದ ಸ್ಥಿತಿಯಲ್ಲಿ ಇರ್ಬೋದು, ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, 1ನೇ ಅಧ್ಯಾಯ 5ನೇ ವಚನ ಯಾಕೋಬನ ಪತ್ರಿಕೆಯಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನೇ ಕೇಳಿಕೊಳ್ಳಲಿ, ದೇವರು ಅಂಗಿಸದೆ ಉದಾರವಾಗಿ ಎಲ್ಲರಿಗೂ ಕೂಡ ಏನು ಮಾಡ್ತಾನೆ, ಕೊಡುವಂಥ ಆತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕರು ಏನು ಮಾಡ್ತಾ ಇಲ್ಲ, ದೇವರ ಮಾತಿಗೆ ಕಿವಿ ಕೊಡ್ತಾ ಇಲ್ಲ, ದೇವರನ್ನ ವಿಶ್ವಾಸ ಇಡ್ತಾ ಇಲ್ಲ. ಅದಕ್ಕಾಗಿ ಈ ತಂದೆ ಏನು ಮಾಡಿದ, ನಾನು ನಂಬುತ್ತೇನೆ, ನಾನು ಸಂಪೂರ್ಣವಾಗಿ ನಂಬುತ್ತೇನೆ. ಒಂದು ವೇಳೆ ನಾನು ಯಾವ ರೀತಿಯಾಗಿ ನಂಬಬೇಕು ನನಗೆ ಗೊತ್ತಿಲ್ಲ, ಆದರೆ ನನಗೆ ನಂಬಿಕೆ ಏನಾದರೂ ಕಡಿಮೆ ಆಗಿದ್ರೆ ನೀನೇನು ಮಾಡು, ನನ್ನ ನಂಬಿಕೆಯನ್ನು ನೀನೇ ಹೆಚ್ಚಿಸಿ ಎಂಬುದಾಗಿ ಪ್ರೇರ. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ, ಆ ಸಮಯದಲ್ಲಿ ಆ ಏಸಪ್ಪ ಏನು ಮಾಡಿದ್ರಂತೆ, ಆ ಜನರ ಗುಂಪು ಓಡಿ ಬರುವಂಥದ್ದನ್ನು ಕಂಡು ಏನು ಮಾಡಿದ್ರಂತೆ, ಆ ದೆವ್ವಕ್ಕೆ, ಅವನ ಒಳಗಡೆ ಆವರಿಸಿರ್ತಕ್ಕಂಥ ದೆವ್ವಕ್ಕೆ ಏನು ಮಾಡಿದ್ರು, ಗದರಿಸಿದಾಗ, ಇನ್ನು ಮೇಲೆ ಹಿಡಿಯಬೇಡ ಎಂಬುದಾಗಿ ಹೇಳಿದಾಗ ಸಂಪೂರ್ಣವಾಗಿ ಆ ವ್ಯಕ್ತಿ ಏನು ಮಾಡಿದರೆ, ಬಿಡುಗಡೆಯನ್ನು ಹೊಂದಿಕೊಂಡ. ಹಲ್ಲೆಲೂಯಾ. ಯೇಸು ಕೊಡುವಂಥ ಸ್ವಸ್ಥತೆ ಎಂತಹ ಸ್ವಸ್ಥತೆ ಅಂತಂದರೆ, ಆತನು ಬಿಡುಗಡೆ ಕೊಟ್ಟಾಗ, ವಿಮೋಚನೆ ಕೊಟ್ಟಾಗ, ಆತನು ಒಂದು ಕಾರ್ಯವನ್ನು ನೆರವೇರಿಸಿದಾಗ ಪುನಃ ಮತ್ತೆ ಅದೇ ಒಂದು ಹಳೆಯ ಒಂದು ಸ್ಥಿತಿಯ ಕಡೆಗೆ ನಿನ್ನ ಜೀವಿತ ಹೋಗೋದಕ್ಕೆ ಸಾಧ್ಯ ಇಲ್ಲ, ಯಾವಾಗ ನೀನು ಅಲ್ಲಿ ಆತನಲ್ಲಿ ಸ್ಥಿರವಾಗಿ ನಿಂತಾಗ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅನೇಕ
ಜನರು ಅಂದ್ಕೊಂಡ್ರು ಅವನು ಒದ್ದಾಡ್ತಾ ಇದ್ದಾನೆ, ಅವನು ಸತ್ತೋಗ್ಬಿಟ್ನೇನೋ, ಅವನು ಮಲ್ಕೊಂಡ್ಬಿಟ್ಟ, ಅವನು ಏನಾಯ್ತೇನೋ, ಅವನ ಜೀವ ಕಳೆದು ಬಿಟ್ನೇನೋ ಏಸಪ್ಪ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ನೆನೆಸ್ತಾ ಇದ್ದಾರೆ. ಸತ್ತು ಹೋಗ್ಬಿಟ್ಟ, ಏನಪ್ಪ ತಂದೆ ತನ್ನ ಮಗನ ಉಳಿಸಂತೇಳಿ ಯೇಸು ಸ್ವಾಮಿ ಹತ್ರ ಕರ್ಕೊಂಬಂದ್ರಿ, ಹೆಂಗೋ ರೋಗದಲ್ಲಿರ್ತಕ್ಕಂಥ ಮಗನ ಕಣ್ಣೆದ್ರಿಗೆ ನಾನು ನೋಡ್ತಾ ಇದ್ದೆ, ಆದರೆ ಈಗ ನನ್ನ ಮಗ ಏನಾಗ್ಬಿಟ್ಟ, ಸತ್ತು ಹೋಗ್ಬಿಟ್ಟ. ಏನದ, ಸತ್ತು ಹೋಗ್ಬಿಟ್ಟ ಅಂತೇಳಿ ಆ ತಂದೆ ನೆನೆಸ್ತಾ ಇದ್ದಾನೆ, ಅಲ್ಲಿರ್ತಕ್ಕಂಥ ಜನರು ನೆನೆಸ್ತಾ ಇದ್ದಾರೆ. ಆದರೆ ಯಾವಾಗ ಯೇಸು ಕ್ರಿಸ್ತನು ಪುನಃ ತನ್ನ ಕೈಯನ್ನು ಹಿಡಿದು ಆ ಹುಡುಗನನ್ನು ಮುಟ್ಟಿದಾಗ, ಹಲ್ಲೆಲೂಯಾ, ಪೇತ್ರನ ಅತ್ತೆಯನ್ನು ಮುಟ್ಟಿದಾಗ, ಪೇತ್ರನ ಅತ್ತೆಗಿರ್ತಕ್ಕಂಥ ಜ್ವರ ಯಾವ ರೀತಿಯಾಗಿ ವಾಸಿಯಾಯಿತು, ನಾಯಿನೆನ್ನುವಂಥ ಬಡ ವಿಧವೆಯ ಚಟ್ಟದ ಒಂದು ಮಗನ ಚಟ್ಟದ ಬಳಿಗೆ ಬಂದಾಗ ಅದನ್ನು ಹಿಡಿದುಕೊಂಡಾಗ ಯಾವ ರೀತಿಯಾಗಿ ಮಾತನ್ನು ಬಿಡುಗಡೆ ಮಾಡಿದಾಗ ಆ ಹುಡುಗನ ಯಾವ ರೀತಿಯಾಗಿ ಎದ್ದನು, ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಆ ಒಂದು ದೋಣಿಯನ್ನು ಏರಿ ಅವರಿಗೆ ಆಳವಾಗಿ ನೀವು ಸಮುದ್ರದ ಕಡೆಗೆ ನಡೆಸಿರಿ ಎಂಬುದಾಗಿ ಹೇಳಿದಾಗ ಆ ದೋಣಿಯನ್ನು ಆತನು ಮುಟ್ಟಿ ಏರಿದಾಗ ಯಾವ ರೀತಿಯಾಗಿ ಅಲ್ಲಿ ಅನೇಕ ಮೀನುಗಳು ಸಿಕ್ಕು, ಯಾವ ರೀತಿಯಾಗಿ ಆತನು ಮುಟ್ಟಿದಾಗ 18 ವರ್ಷದಿಂದ ನಡುಬಗ್ಗಿದ ಸ್ಥಿತಿಯಲ್ಲಿರ್ತಕ್ಕಂಥ ಆ ತಾಯಿ ಅದ್ಭುತವನ್ನು ಹೊಂದಿಕೊಂಡ್ಲು. ಈ ಸಮಯದಲ್ಲಿ ಸತ್ತ ರೀತಿಯಲ್ಲಿ ಬಿದ್ದಿರ್ತಕ್ಕಂಥ ಆ ಹುಡುಗನನ್ನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಎಬ್ಬಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ನಿಂಗೆ ಮುಟ್ಟಿದಾಗ, ಹಲ್ಲೆಲೂಯಾ, ಕೈ ಆತನ ನಿಂಗೆ ಮುಟ್ಟಿದಾಗ ಏನಾಗ್ತಾ ಇದೆ, ಜೀವ ತುಂಬಿಕೊಂಡು ಪುನಃ ಆ ಹುಡುಗೇನಾದ ಎದ್ದನು ಪ್ರಿಯರೇ. ಎದ್ದಾದ ಮೇಲೆ ಆ ಹುಡುಗನನ್ನು ತಂದೆಗೆ ಒಪ್ಪಿಸ್ತಾ ಇದ್ದಾನೆ ಏಸಪ್ಪ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರೇರ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನೀನು ಆರಾಧನೆ ಮಾಡುವಂಥ ಆ ದೇವರ ಕೈಲೇ ಎಲ್ಲ ಕಾರ್ಯಗಳು ಕೂಡ ಆಗುತ್ತೆ. ಆ ಕಾರ್ಯಗಳನ್ನು ನಾವು ಹೊಂದಿಕೊಳ್ಬೇಕು. ನಿನಗಾಗಿ ನನಗಾಗಿ ನಮ್ಮ ಪೂರ್ವಿಕರಿಗೋಸ್ಕರವಾಗಿ ದೇವರು ಸೂರ್ಯನನ್ನು ಚಂದ್ರನನ್ನು ನಿಲ್ಲಿಸಿದರು. ಹಲ್ಲೆಲೂಯಾ. ನನಗಾಗಿ ನಿನಗಾಗಿ ನಮ್ಮ ಪೂರ್ವಿಕರಿಗೋಸ್ಕರವಾಗಿ ದೇವರು ಅಗ್ನಿಗಂಧಕಗಳು ಉರಿಯುವಂಥ ಒಂದು ಭಯಂಕರವಾಗಿರ್ತಕ್ಕಂಥ ಸಿಡಿಲುಗಳನ್ನು ಸೊದೋಮ ಗೊಮೋರ ಪಟ್ಟಣದ ಮೇಲೆ ಹಾಕಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರಿಯರು. ಅದಕ್ಕಾಗಿ ಪ್ರಿಯರು ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಇವತ್ತಿನ ದಿವಸ ನಾವು ನಂಬುವವರಾಗೋಣ. ನನ್ನ ದೇವರು ಇಲ್ಲದನ್ನು ಉಂಟು ಮಾಡುವಂಥ ದೇವರಾಗಿದ್ದಾನೆ. ಇರುವಂಥದ್ದು ಯಾವುದು ಸಮಸ್ಯೆ ಇದೆ ಅದನ್ನು ತೆಗೆದುಹಾಕುವಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನಿಗೆ ಎಲ್ಲ ಕಾರ್ಯಗಳು ಕೂಡ ಏನಾಗಿದ್ದಾವಂತೆ, ಸಾಧ್ಯವಾಗಿದೆ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ. ಆತನಿಗೆ ಎಲ್ಲ ಕಾರ್ಯಗಳು, ಯಾಕಂದರೆ ನಮ್ಮನ್ನು ಉಂಟು ಮಾಡಿದಂಥ ದೇವರ ಆತನು ನಮಗಾಗಿ ಎಲ್ಲವುಗಳನ್ನು ಏನು ಮಾಡ್ತಾನೆ, ಆತ ಅನುಕೂಲ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವತ್ತು ನಿನ್ನ ಜೀವಿತ ಯಾವ ರೀತಿ ಆಗಿದೆ. ಹಲ್ಲೆಲೂಯಾ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಬಾಯಿಗಳು ತೆರೆಯೋಣ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇಸಯ್ಯ. ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿಯೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನಿಗೆ ಎಲ್ಲ ಕಾರ್ಯಗಳು ಸಾಧ್ಯ ಎಂಬುದಾಗಿ. ಇವತ್ತು ನಾನು ನೀನು ನಂಬುವುದೇ ಆದರೆ, ನಾನು ನೀನು ವಿಶ್ವಾಸ ಇಡುವುದೇ ಆದರೆ, ನಾನು ನೀನು ಆತನ ಬಳಿಗೆ ಬಂದಂಥವರಾಗಿದ್ದೇವೆ, ಆತನಲ್ಲಿ ಪ್ರಾರ್ಥಿಸುವುದೇ ಆದರೆ, ನಂಬಿಕೆಯಿಂದ ಪ್ರಾರ್ಥಿಸುವಂಥದ್ದೇ ಆದರೆ, ಉಪವಾಸದಿಂದ ಪ್ರಾರ್ಥಿಸುವಂಥದ್ದೇ ಆದರೆ, ಆತನು ಎಲ್ಲ ಕಾರ್ಯಗಳನ್ನು ನನ್ನ ನಿನ್ನ ಜೀವಿತದಲ್ಲಿ ನೆರವೇರಿಸುವಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯ ಎನ್ನುವಂಥದ್ದು ಯಾವುದು ಕೂಡ ಇಲ್ಲ. ಆತನು ಅಸಾಧ್ಯವಾದಂಥ ಕಾರ್ಯಗಳನ್ನು ಸಾಧ್ಯಗೊಳಿಸಿದಂಥ ದೇವರಾಗಿದ್ದಾನೆ. ಇವತ್ತಿನ ದಿವಸ ಜನರು ಏನೆಲ್ಲ ಅಂದ್ಕೊಳ್ತಾ ಇರ್ಬೋದು, ಅಯ್ಯೋ ಇವರು ಮೋಕ್ಷ ಹೊಂದುತ್ತಾರಂತೆ, ಪರಿಶುದ್ಧತೆಯಲ್ಲಿ ಜೀವಿಸಬೇಕಂತೆ, ಭಕ್ತಿಯನ್ನು ಮಾಡ್ತಾರಂತೆ, ಯೇಸುಸ್ವಾಮಿ ನಂಬಿದಾರಂತೆ, ಏನೆಲ್ಲ ಕಾರ್ಯಗಳನ್ನು ಅವರು ಮಾತಾಡ್ತಾ ಇರ್ಬೋದು. ಆದರೆ ನನಗೆ ನಿನಗೆ ಗೊತ್ತು, ನಾನು ನೀನು ಆರಾಧನೆ ಯಾಕೆ ಮಾಡ್ತಾ ಇದ್ದೆ, ನನಗೆ ನಿನಗೆ ಗೊತ್ತು, ನಾವು ನೀನು ಯಾಕೆ ವಾಕ್ಯ ಕೇಳ್ತಾ ಇದ್ದೆ, ನನಗೆ ನಿನಗೆ ಗೊತ್ತು. ಯೇಸು ಕ್ರಿಸ್ತನು ಬರುವಾಗ ನಾವು ಮಧ್ಯಾಕಾಶದಲ್ಲಿ ಹೋಗುವಂಥದ್ದನ್ನು, ಆತನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವಂಥದ್ದನ್ನು ಅದು ಲೋಕದವರಿಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ರು ಕೂಡ ಅವರು ತಮ್ಮ ಹೃದಯವನ್ನು ಮೊಂಡು ಮಾಡಿಕೊಂಡು ಕಠಿಣ ಮಾಡಿಕೊಂಡು ಪುನಃ ಆ ಲೋಕವೇ ತಮಗೆ ಬೇಕೆಂಬುದಾಗಿ ಹೋಗಿದ್ದಾರೆ. ಆದರೆ ನಾನು ನೀನಾದರೂ ಪರಲೋಕ ಸಂಸ್ಥಾನದವರಾಗಿ ಆ ಒಂದು ಅದ್ಭುತವಾದಂಥ ಕಾರ್ಯವನ್ನು, ಮುಂದೆ ಜರುಗುವಂಥ ಕಾರ್ಯವನ್ನು ಎದುರು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ದೇವರಿಗೆ ಎಲ್ಲ ಕಾರ್ಯಗಳು ಸಾಧ್ಯ, ಯೆಹೋವನಾದ ನನಗೆ ಅಸಾಧ್ಯವಾದದ್ದು ಉಂಟೋ ಎಂಬುದಾಗಿ ಸಾರಳಿಗೆ ಹೇಳಿದಂಥ ದೇವರು ಇವತ್ತು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಈ ಶಿಷ್ಯರು ಕೇಳಿದಾಗ, ಹಾಗಾದರೆ ಐಶ್ವರ್ಯ
ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಸೇರುವಂಥದ್ದು ಎಷ್ಟೋ ಕಷ್ಟ ಎಂಬುದಾಗಿ ಹೇಳಿದಾಗ ಏಸಪ್ಪ ಹೇಳ್ತಾ ಇದ್ದಾನೆ, ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲ ಕಾರ್ಯಗಳು ಸಾಧ್ಯ ಎಂಬುದಾಗಿ. ಸಹೋದರ ಸಹೋದರಿ, ದೇವರು ನಿನ್ನನ್ನು ಎಲ್ಲ ಕಾರ್ಯಗಳನ್ನು ಸಾಧ್ಯಗೊಳಿಸುವುದಕ್ಕಾಗಿ ಕರಿತಾ ಇದ್ದಾನೆ. ಯಾವ ರೀತಿಯಾಗಿ ಎಲೀಷನ ಕಣ್ಣುಗಳು ಅಗ್ನಿಮಯವಾದಂಥ ರಥರಥಾಶ್ವಗಳನ್ನು ಕಂಡಿತು, ನಿನ್ನ ಸುತ್ತಲೂ ಕೂಡ ದೂತರಿದ್ದಾರೆ. ನಿನ್ನನ್ನು ಕಾಯೋದಕ್ಕಾಗಿ ದೇವರು ದೂತರ ದಂಡನ್ನು ಇಳಿಸಿದ್ದಾರೆ, ಕಾವಲಾಗಿ ಅವರು ಕಾಪಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವು ನಂಬೋಣ, ವಿಶ್ವಾಸ ಇಡೋಣ. ನಾನು ದೇವರ ಮಗನಾಗಿದ್ದೇನೆ, ನನ್ನ ಹಿಂದೆ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರ್ತಾ ಇದೆ, ನನ್ನ ಮುಂದೆ 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 ಎಲ್ಲ ಒಳ್ಳೆಯದೇ ನಡೀತಾ ಇದೆ ಎಂಬುದಾಗಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಏಕೀಭವಿಸೋಣ. ಎರೇಜರ್ ಪ್ರಾರ್ಥನೆ ಸಂಕ್ಷಿಪ್ತ. ಸೋದರ ಸ್ವಾಮಿ, ಅದ್ಭುತವಾಗಿ ಪುನರುತ್ಥಾನ ದಿನಗಳಲ್ಲಿ ಸ್ವಾಮಿ ನಿನ್ನ ಆಲಯದಲ್ಲಿ ಒಟ್ಟಾಗಿ ಕೂಡಿ ಬರ್ತಕ್ಕಂಥ ಕೊಟ್ಟಂತ ಕೃಪೆಯಾಗಿ ದೇವರೇ. ಸೋದರ ಸ್ವಾಮಿ, ಅದ್ಭುತವಾಗಿ ದೇವರೇ ಹಬ್ಬ ನಿನ್ನ ನಾಮದ ಮಹಿಮೆಯನ್ನು ಕಂಡಂತ ಸಾಕ್ಷಿ ಮಕ್ಕಳಾಗಿ ದೇವರ ಸಭೆಯಾಗಿ ಕೂಡುವಂತ ಕೊಟ್ಟಂತ ಕೃಪೆಯಾಗಿ ದೇವರೇ. ಸ್ತೋತ್ರಯ್ಯ. ಅದ್ಭುತ ಕರ್ತನೆ, ವಿಶೇಷವಾಗಿ ಸ್ವಾಮಿ ನಿನ್ನ ಆತ್ಮ ನುಡಿಯನ್ನು ಪ್ರಕಟ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ದಾಸರ ಮುಖಾಂತರ ದೇವರೇ ಅದ್ಭುತ ವಾಕ್ಯ ನುಡಿಯನ್ನು ಪ್ರಕಟ ಮಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದಶಿಂದ ನಮ್ಮನ್ನು ಶುದ್ಧಿಗೊಳಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಬ್ಬ ಬಿತ್ತಿದ ಬೀಜದ ಉಪಾದಿಯಲ್ಲಿ 30ರಷ್ಟು 60ರಷ್ಟು 100ರಷ್ಟು ವಾಕ್ಯದ ಫಲ ಕೊಳ್ಳಿಕ್ಕೆ ಆತ್ಮಿಕ ಮಕ್ಕಳನ್ನಾಗಿ ಜೀವಿಸಲಿಕ್ಕೆ ಕೊಡಂತ ಕೃಪೆಗಾಗಿ ದೇವರ ಸ್ತೋತ್ರಪ್ಪ. ಅದ್ಭುತವಾಗಿ ಕರ್ತನೆ. ಹೌದು ಸ್ವಾಮಿ, ನೀನು ಹೇಳ್ತಾ ಇದೆಯಪ್ಪ, ನನ್ನ ನಂಬುವವನಿಗೆ ಎಲ್ಲವೂ ಆಗೋದ್ರಿಂದ ಹೇಳೋದ ಪ್ರಕಾರವಾಗಿ ಸ್ವಾಮಿ ಅಪ್ಪ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಅನ್ನೋ ವಚನದ ಪ್ರಕಾರವಾಗಿ ದೇವರೇ. ಹೌದು ಸ್ವಾಮಿ, ಮಹಿಮೆಯ ಮಕ್ಕಳನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ನಂಬುವನು ಸತ್ತರ ಕೂಡ ಬದುಕುನಂತ ವಾಗ್ದಾನ ಮಾಡಿದ್ದೆಪ್ಪ. ವಾಗ್ದಾನಕ್ಕಾಗಿ ದೇವರ ಸ್ತೋತ್ರ ಮಾಡ್ತೇನಪ್ಪ. ಹೌದು ಸ್ವಾಮಿ, ಪಾಪದ ಪಾಲಿಗೆ ಸತ್ತು ನಿನ್ನ ನೀತಿಯ ಪಾಲಿಗೆ ಬದುಕರಾಗ್ಲಿಕ್ಕೆ ಆಗುತ್ತೆ, ಸಹಾಯ ನುದಿಗಿಸಿಕರ್ತನೆ. ಹೌದು ಸ್ವಾಮಿ, ನಿನ್ನ ಮಾತಿನಲ್ಲಿ ವ್ಯತ್ಯಾಸವಿಲ್ಲ ಸ್ವಾಮಿ, ನಿನ್ನ ಶಕ್ತಿಯಲ್ಲಿ ವ್ಯತ್ಯಾಸವಿಲ್ಲ ಸ್ವಾಮಿ. ನೀನೇ ಇದ್ದಂತ ದೇವರು ಇವತ್ತು ಕೂಡ ಇರುವಂತ ದೇವರಾಗಿದೆ. ಹೌದು ಸ್ವಾಮಿ, ಯಾವ ರೀತಿಯಾಗಿ ಸ್ವಾಮಿ ಅಪ್ಪ ಅನೋಕ ಮತ್ತು ಎಲಿಯರು ಯಾವ ರೀತಿಯಾಗಿ ಸ್ವಾಮಿ ನಿನ್ನ ನಂಬಿ ದೇವರ ಪರಲೋಕ ರಾಜ್ಯಕ್ಕೆ ಆರೋಣರಾದರು ಸ್ವಾಮಿ, ಅದೇ ರೀತಿ ಸ್ವಾಮಿ ನಾವು ಕೂಡ ನಮ್ಮ ಸಭೆಯವರು ಕೂಡ ನಿನ್ನಲ್ಲಿ ನಂಬಿಕೆ ಇಟ್ಟು ಪರಿಪೂರ್ಣವಾಗಿ ಸ್ವಾಮಿ ಆತ್ಮದಲ್ಲಿ ಸತ್ಯದಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಸ್ವಾಮಿ ನಿನ್ನನ್ನು ಆರಾಧಿಸಲಿಕ್ಕೆ ಆಗುವಂತೆ, ನಿನ್ನನ್ನು ಮಹಿಮೆಪಡಿಸಲಿಕ್ಕೆ ಆಗುವಂತೆ ಸ್ವಾಮಿ ನಾವು ಕೂಡ ನೀನು ಪರಲೋಕ ರಾಜ್ಯವನ್ನು ಪಡ್ಕೊಂಡು ಬರುವಾಗ ಪರಲೋಕ ರಾಜ್ಯಕ್ಕೆ ಆರೋಣದಲ್ಲಿ ನಾವು ಕೂಡ ಪಾಲ್ಗಾರರಾಗಲಿಕ್ಕೆ ಆಗುವಂತೆ ಸಹಾಯ ನುದಿಗಿಸಪ್ಪ. ಅದ್ಭುತವಾದ ಒಂದು ಬಿಡುಗಡೆ ಅನುಗ್ರಹ ಮಾಡಿ ಕರ್ತನೆ. ಅದ್ಭುತವಾದ ಒಂದು ಸ್ವಸ್ಥತೆ ಅಭಿಷೇಕವನ್ನು ನಮ್ಮ ಸಭೆಯಲ್ಲಿ ಬಿಡುಗಡೆ ಮಾಡಯ್ಯ. ಅದ್ಭುತವಾಗಿ ದೇವರೇ, ನಾವು ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ. ಸಭೆ ಹಾಕಿಕೊಟ್ಟಿರುವಂತ ಎಲ್ಲ ದೈವ ಜನರು ನೀನು ಆಶೀರ್ವಾದ ಮಾಡಪ್ಪ. ಅವರು ಕೊರಗು ಕೊಂಡಿರೋ ದುಃಖ ದುಮ್ಮಾನಗಳಿಂದ ಬಿಡುಗಡೆ ಮಾಡಪ್ಪ. ಎಲ್ಲರೂ ಸ್ವಾಮಿ ನಂಬಿಕೆಯಲ್ಲಿ ಸದೃಢವಾಗಿ ನಿಲ್ಲತಕ್ಕಂಥ ಎಲ್ಲರೂ ನೀನು ಆಶೀರ್ವಾದ ಮಾಡಯ್ಯ. ಅದ್ಭುತವಾದ ಕಾರ್ಯನುಂಟು ಮಾಡಿ ಕರ್ತನೆ. ಅದೇ ರೀತಿ ಸ್ವಾಮಿ ಹಬ್ಬ ದೇವರೇ, ನಾವು ನಿನ್ನ ನಂಬಿದ್ದೇವೆ ಸ್ವಾಮಿ. ಸಭೆ ಹಾಕಿ ಕೊಡುವುದನ್ನು ಮರೆತು ಬಿಟ್ಟಂತವರು ಸಭೆ ಹಾಕಿ ಕೂಡತಕ್ಕಂತೆ ಮನತೆರಿಗೆ ನಿನ್ನ ಪಾದಪೀಠಕ್ಕೆ ಬರತಕ್ಕಂಥ ನೀನು ಆಶೀರ್ವಾದ ಮಾಡಯ್ಯ. ನನ್ನ ಗ್ರಾಮಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕಿದೆ. ನನ್ನ ಗ್ರಾಮ ನೀನು ಆಶೀರ್ವಾದ ಮಾಡಪ್ಪ. ಅದ್ಭುತವಾಗಿ ರಕ್ಷಣಾ ಮಾರ್ಗವನ್ನು ದೇವರ ರಕ್ಷಣೆಯನ್ನು ದೇವರೇ ನನ್ನ ಗ್ರಾಮಕ್ಕೆ ದಯಪಾಲಿಸಿ ಕರ್ತನೆ. ಅದ್ಭುತವಾದ ರಕ್ಷಣಾ ಮಾರ್ಗವನ್ನು ನನ್ನ ಸಭೆಯ ಮುಖಾಂತರವಾಗಿ ದೇವರೇ ನೀನು ದಯಪಾಲಿಸಯ್ಯ. ಅದ್ಭುತವಾಗಿ ನನ್ನ ಗ್ರಾಮ ರಕ್ಷಣೆ ಮಾರ್ಗ ಬರ್ಲಿಕ್ಕೆ ಆಗುತ್ತೆ ದೇವರ ಸಹಾಯ ಒದಗಿಸಿ ಕರ್ತನೆ. ಅದ್ಭುತವಾಗಿ ದೇವರು ಉಜ್ಜೀವನದ ಮಳೆಗಳು ಉಂಟಾಗತಕ್ಕಂಥ ದೇವರು ದೊಡ್ಡ ಕಾರ್ಯಗಳ ವಿಷಯದಲ್ಲಿ ನನ್ನ ಗ್ರಾಮ ರಕ್ಷಣೆ ಮಾರ್ಗ ಬರ್ಲಿಕ್ಕೆ ಆಗುತ್ತೆ ಸಹಾಯ ಒದಗಿಸುವ ಪ್ರತಿಯೊಂದು ಕುಟುಂಬ ನೀನು ಆಶೀರ್ವಾದ ಮಾಡಪ್ಪ. ಆಳುವಂತ ದುರಾತ್ಮನ ಶಕ್ತಿಗಳು ವಿಗ್ರಹಾಧನ ಶಕ್ತಿಗಳು ಎಲ್ಲ ಲಯವಾಗಿ ಹೋಗಲಯ್ಯ. ಸಂಪೂರ್ಣವಾದ ಬಿಡುಗಡೆಗಳು ಉಂಟಾಗಲಿ ಸ್ವಾಮಿ. ಅದ್ಭುತವಾಗಿ ಮಾಟಮಂತ್ರದ ಶಕ್ತಿಗಳು ಎಲ್ಲ ಕುಟುಂಬವನ್ನು ಆಳುವಂತ ಎಲ್ಲ ಶಕ್ತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ ಸ್ವಾಮಿ. ಸಂಪೂರ್ಣವಾದ ಬಿಡುಗಡೆ ಸ್ವಸ್ಥದ ಅಭಿಷೇಕವನ್ನು ಕಾಣಲಿ ದೇವರೇ. ಎಲ್ಲ ಆತ್ಮಗಳಿಗೆ ನೀನೇ ಪರಮಾತ್ಮನ ತಿಳ್ಕೊಳ್ಳಿಕ್ಕಾಗುವಂತೆ, ನಿನ್ನ ಆತ್ಮನ ಸನ್ನಿಧಾನಕ್ಕೆ ಬರ್ಲಿಕ್ಕಾಗುವಂತೆ ದೇವರೇ ಸಹಾಯ ಒದಗಿಸಪ್ಪ. ನಿನ್ನ ಪಾದಪೀಠಕ್ಕೆ ಬರ್ಲಿಕ್ಕಾಗುವಂತೆ ಸಹಾಯ ಒದಗಿಸ ಸ್ವಾಮಿ. ಎಲ್ಲವೂ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಿದ್ದೇವೆ ಕರ್ತನೆ. ಅದೇ ರೀತಿ ಸ್ವಾಮಿ ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಒಂದು ಆಲಯ ಕಟ್ಟಲಿಕ್ಕೆ ಆಗುವಂತೆ ಮನಿ ಮೆಟಲ್ಸ್ ಅನ್ನ ಎಲ್ಲವನ್ನ ಸ್ಥಳವನ್ನು ಸಿದ್ಧ ಮಾಡಿ ಕರ್ತನೆ. ಅನೇಕರನ್ನ ಎಲ್ಲರೂ ನೀನು ಆಶೀರ್ವಾದ ಮಾಡು. ಅನೇಕರು ನಿನ್ನ ಸ್ವಾಮಿ ದೇವರೇ ನಿನ್ನ ವಾಕ್ಯ ಹೇಳುವ ಪ್ರಕಾರವಾಗಿ ಸ್ವಾಮಿ ಬಾಯಾರದ ಜಿಂಕೆ ನೀರಿನ ತೊಳೆಕೊಂಡು ಉಳಿಕೊಂಡು ಬರುವ ಬಾಧೆಯಲ್ಲಿ ಸ್ವಾಮಿ ಆತ್ಮಗಳು ನಿನ್ನ ಸನ್ನಿಧಾನಕ್ಕೆ ಬರ್ಲಿಕ್ಕೆ ಆಗುವಂತೆ ಸಹಾಯ ಒದಗಿಸಪ್ಪ. ಅದ್ಭುತವಾದ ಕಾರ್ಯಗಳು ಉಂಟಾಗಲಿ ಸ್ವಾಮಿ. ಉಜ್ಜೀವನದ ಕಾರ್ಯಗಳು ನಡೆಯಲಪ್ಪ. ಎಲ್ಲ ಕಾರ್ಯಗಳ ವಿಷಯದಲ್ಲಿ ಬಿಡುಗಡೆ ಕೊಡಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯಂತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದಿರತಕ್ಕಂಥ ಇವರೆಲ್ಲರ ಸಂಘಡಲ್ಲೂ ಸಕಲ ಸದ್ಭಕ್ತರ ಸಂಘಡಲ್ಲೂ ಪ್ರಪಂಚದಲ್ಲಿ ಇವತ್ತಿನ ದಿವಸ ಆರಾಧನೆ ಮಾಡುವಂಥ ಎಲ್ಲ ಭಕ್ತರ ಸಂಘಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತಕಾಲ ನಾಶನ, ಸಕಲ ರೋಗಗಳಿಗೆ ಅನಂತಕಾಲ ನಾಶನ, ಸಕಲ ಅವಮಾನಗಳಿಗೆ ಅನಂತಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೇನ್, ಆಮೇನ್, ಆಮೇನ್.